ನೋಡಿ, ಪ್ರಜಾಪ್ರಭುತ್ವದ ದೇಶದಲ್ಲಿ ಪ್ರತಿಭಟನೆ ಹೋರಾಟಗಳು ಇರಬೇಕು, ಅದು ಸಂವಿಧಾನ ನೀಡಿರುವಂಥ ಹಕ್ಕು. ಆದರೆ ಪ್ರತಿಭಟನೆ ಮತ್ತು ಇದು ಹೋರಾಟಗಳು ಯಾವ ಥರ ಇರಬೇಕು, ಅದಕ್ಕೂ ಒಂದು ರೂಪುರೇಷೆ ಇದೆ. ಅದು ಬಿಟ್ಟು ನೀವು ಪ್ರತಿಭಟನೆ ಹೋರಾಟವನ್ನು ಮಾಡುವುದನ್ನು ಬಿಟ್ಟು ಪಾರ್ಲಿಮೆಂಟಿಗೆ ನುಗ್ಗುತ್ತೀವಿ, ಪಾರ್ಲಿಮೆಂಟನ್ನು ಪುಡಿ ಮಾಡ್ತೀವಿ, ಮೋದಿಯವರ ಮೇಲೆ, ದೇಶದ ಪ್ರಧಾನಮಂತ್ರಿ ಮೇಲೆ ಅಟ್ಯಾಕ್ ಮಾಡ್ತೀವಿ, ಮೋದಿಗೂ ಗೋಲಿ ಮಾರೋ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೆಲವು ಪ್ರೊಟೆಸ್ಟರ್ಸ್ ಕೊಟ್ಟಿದ್ದನ್ನು ನೋಡಿದ್ದೀವಿ ನಾವು. ಈ ಥರ ಹೇಳೋದಿದೆಯಲ್ವಾ, ಇದು ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ಗೆ ಅವರ ಹೋರಾಟವನ್ನು ಕೆಲವೊಂದು ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು ಇರ್ಬೋದು, ಅವರು ಹೈಜಾಕ್ ಮಾಡಿರುವಂಥ ಒಂದು ಇದು ಸೂಚನೆ ನಮಗೆಲ್ಲೋ ಕಾಣ್ತಾ ಇದೆ. ನೇಪಾಳ ಮಾಡ್ತೀವಿ ಅಂತ ಹೇಳ್ತಾರೆ, ಬಾಂಗ್ಲಾದೇಶ ಮಾಡ್ತೀವಿ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ ನೇಪಾಳದಲ್ಲಿ ಏನಾಯಿತು ಅಂತ ಹೇಳಿ. ಪಾರ್ಲಿಮೆಂಟನ್ನೇ ಹುಡಿ ಮಾಡಿದರು, ಅಲ್ಲಿನ ಸಂಸದರನ್ನು ಹಿಗ್ಗಾಮುಗ್ಗಾ ಹೊಡೆದ್ರು. ಆನಂತರ ಇದು ಬಾಂಗ್ಲಾದೇಶದಲ್ಲೂ ಕೂಡ ಪಾರ್ಲಿಮೆಂಟನ್ನು ಹುಡಿ ಮಾಡಿದರು, ಸಂಸದರನ್ನು ಹೊಡೆಯುವಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಅಲ್ಲಿನ ಪ್ರಧಾನಮಂತ್ರಿಯೇ ದೇಶ ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿ ಬಂತು. ಅದೇ ಒಂದು ಥರದಲ್ಲಿ ಈ ದೇಶದಲ್ಲಿ ಒಂದು ಸಶಕ್ತ ಪ್ರಧಾನಮಂತ್ರಿ ಇದ್ದಾರೆ, ಅವರನ್ನು ಕಿತ್ತೊಗಿಬೇಕು ಅಂತ ಕೆಲವೊಂದು ದೇಶ ವಿರೋಧಿ ಶಕ್ತಿಗಳು ಹಾಗೂ ನಮ್ಮಲ್ಲೇ ಇರುವಂಥ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳೇನಿದ್ದಾವೆ ಇವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಒಂದನ್ನು ನೆನ್ಪಿಟ್ಕೋಬೇಕು, ಇದು ಬಾಂಗ್ಲಾದೇಶ ಅಲ್ಲ, ಶ್ರೀಲಂಕಾ ಅಲ್ಲ, ಅಥವಾ ನೇಪಾಳ ಅಲ್ಲ, ಇದು ಭಾರತ ಅನ್ನುವಂಥದ್ದನ್ನು ಮಾತ್ರ ಇಂತಹ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ನೋಡಿ, ಸೋನಮ್ ವಾಂಗ್ಚುಕ್ ಅವರು ಶುರು ಮಾಡಿದ ಪ್ರೊಟೆಸ್ಟಿನ ಸ್ಟಾರ್ಟಿಂಗಲ್ಲಿದ್ದ ಒಂದು ಗುರಿನೇ ಬೇರೆ ಇತ್ತು. ಅವ್ರೇನು ಹೇಳಿದರು, ದೇಶಕ್ಕೆ ಅವ್ರಿಗೆ ಲಡಾಖಿಗೆ ಸ್ಟೇಟ್ಹುಡ್ ಕೊಡಿ, ಆನಂತರ ಅಲ್ಲಿ ಈ UPSC KPSC ಥರ ಪಬ್ಲಿಕ್ ಸರ್ವಿಸನ್ನು ತನ್ನಿ, ಆನಂತರ ಈ ಥರದ ಕೆಲವೊಂದು ಲೋಕಲ್ ಇಶ್ಯೂಗಳನ್ನು ಇಟ್ಟು ಅವರು ಶುರು ಮಾಡಿರುವಂಥದ್ದು. ಅವರು ಕೂಡ ಎಲ್ಲೋ ಒಂದು ಕಡೆ ಈ ಎಲ್ಲ ಒಂದು ಫೋರ್ಸ್ಗಳು ಏನಿದ್ದಾರೆ, ನಾನು ಹೇಳಿದ್ನಲ್ಲ, ಇಂಥ ಒಂದು ಶಕ್ತಿಗಳಿಂದ ಅವರೇನು ಅಂದ್ಕೊಂಡಿದ್ರು ಅದರಿಂದನೇ ಡಿವಿಯೇಟ್ ಆಗಿ ಅವರು ಕೂಡ ಎಲ್ಲೋ ಒಂದು ಕಡೆ ಇದು ನೀಟ್ ವಿಷಯಕ್ಕೆ ಬಂದರು. ಆನಂತರ ನೀಟ್ ವಿಷಯದಿಂದ ಬೇರೆ ಬೇರೆ ವಿಷಯಕ್ಕೆ ಅವರ ಹೋರಾಟ ಕೂಡ ದಿಕ್ಕು ತಪ್ಪಿತು. ಕೊನೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರ ಹೋರಾಟದ ನಂತರ ಅವರಿಗೂ ಅವರು ಸ್ಟಾರ್ಟಿಂಗಲ್ಲಿ ಅವರು ಕೇಳಿದರು, ಆ ಡಿಮಾಂಡ್ಗಳಿಗೆ ಮುಂದಿನ ದಿನಗಳಲ್ಲಿ ನೋಡುವಂಥ ಒಂದು ಭರವಸೆನೂ ಕೂಡ ಸರ್ಕಾರ ನೀಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವರ ಪ್ರತಿಭಟನೆ ಕೂಡ ಇವಾಗ ಬೇರೆ ಬೇರೆ ಜನ ಹೈಜಾಕ್ ಮಾಡ್ತಿರುವಂಥದ್ದು ಕಾಣ್ತು. ಎಲ್ಲೋ ಒಂದು ಕಡೆ CJP, ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಇವರೇನು ಮಾಡಿದ್ದಾರೆ, ಈ ಒಂದು ಹೋರಾಟವನ್ನು ಕಂಪ್ಲೀಟ್ಲಿ ಹೈಜಾಕ್ ಮಾಡಿದ್ದಾರೆ. ನೀವು ಹೇಳ್ದಂಗೆ CJP ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಬೇಕೇ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ಅವರು ಕಾಕ್ರೋಚ್ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ, ಆ ಕಾಕ್ರೋಚ್ ಥರನೇ ಒಂದು ಉತ್ತಮವಾದಂಥ ಇದರಲ್ಲಿ ಕಾಕ್ರೋಚ್ಗಳು ಬಂದು ಸೇರ್ಕೊಳ್ಳೋದಿಲ್ಲಿ, ಚೆನ್ನಾಗಿರೋದ್ರಲ್ಲಿ ಬಂದು ಸೇರ್ಕೊತಾರೆ. ಹಾಗೇನೆ ಕೂಡ ಇಲ್ಲೂ ಒಂದು ಇವರ ಒಂದು ಹೋರಾಟದಲ್ಲಿ ಸೇರಿಕೊಂಡು ಎಲ್ಲವನ್ನ ಡಿವೇಟ್ ಮಾಡುವಂಥ ಕೆಲಸ ಮಾಡಿದರು. ಹಾಗೂ ಮುಖ್ಯವಾಗಿ ಉದ್ದೇಶ ಏನಿತ್ತು, ಅವರ ಹೋರಾಟದ ಉದ್ದೇಶ, ಅದನ್ನು ಡಿವೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಭಾರತ ದೇಶದ ಅಂಬೇಡ್ಕರ್ ಅವರು ಬರೆದಿರುವಂಥ ಈ ಸಂವಿಧಾನ ಇರುವಂಥ ಈ ದೇಶದಲ್ಲಿ ಸಕ್ಸಸ್ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಬ್ಸಲ್ಯೂಟ್ಲಿ. ನೋಡಿ, ನೀಟಲ್ಲಿ ಏನಾಯಿತು ಅದನ್ನು ನಾವು ಕೂಡ ಒಪ್ಪೂ ಇಲ್ಲ. ನಮ್ಮ ಸರ್ಕಾರ ಕೂಡ ಇವಾಗ ನಿನ್ನೆನೇ ನರೇಂದ್ರ ಮೋದಿಯವರು ಕೂಡ ಹೇಳಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ, ನೀಟಲ್ಲಿ ಏನಾಯಿತು ಅದು ತಪ್ಪಾಗಿದೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರಿ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅಷ್ಟೆಲ್ಲ ಆ್ಯಕ್ಷನ್ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಯಾರ್ಯಾರು ಕಲ್ಪ್ರಿಟ್ಸ್ ಇದ್ದರೂ ಅವ್ರ ಮೇಲೆ ಕೇಸ್ಗಳಾಗಿದೆ, CBI ತನಿಖೆಗೆ ಕೊಡಲಾಗಿದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ಆಗಬಾರ್ದು ಅಂತ ಏನೇನು ಒಂದು ಮೆಷರ್ಸ್ ತಗೋಬೇಕು ಅದರ ಬಗ್ಗೆ ಕೂಡ ಕೆಲಸ ಆಗ್ತಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವಾಗ ಸ್ಟೂಡೆಂಟ್ಸ್ ಏನು ಹೋರಾಟ ಮಾಡೋದು, ಅದರ ಬಗ್ಗೆ ನಮಗೂ ಒಂದು ಸಂವೇದನೆ ಇದೆ, ನಾವು ಒಪ್ತೀವಿ. ಆದರೆ ಅವರ ಹೋರಾಟವನ್ನು ಹೈಜಾಕ್ ಮಾಡಿ ಅಲ್ಲಿ ಬಂದು ಹೇಳ್ತಾರೆ, ಬಸ್ ನಾಮ ರಹೇಗ ಅಲ್ಲಾಕ ಅಂತ ಹೇಳ್ಕೊಂಡು ಹಾಡನ್ನು ಹಾಡ್ತಾರೆ. ಅದಕ್ಕೂ ಸ್ಟೂಡೆಂಟ್ ಹೋರಾಟಕ್ಕೂ ಏನು ಸಂಬಂಧ? ಆನಂತರ ಒಬ್ಬರು ಬಂದು ಕಾಮಿಡಿಯನ್ನು ಅವ್ರು ಹೇಳ್ತಾರೆ, ಸೀತಾಕೆ ಪತಿಕೆ ನಾಂಪೆ ನೀತಾಕೆ ಪತಿಕೆ ನಾಮ್ಕೋ ಸಪೋರ್ಟ್ ಕರ್ ರಹೇ ಹೇ ಅಂತ ಹೇಳ್ತಾರೆ. ಇಂತಹ ಒಂದು ಬಾಲಿಶವಾದಂಥ ಹಿಂದೂ ವಿರೋಧಿ ಮೈಂಡ್ಸೆಟ್ಟು, ದೇಶ ವಿರೋಧಿಯ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಹೋರಾಟವನ್ನು, ಮಕ್ಕಳ ಹೋರಾಟ ಏನಿದೆ, ಸ್ಟೂಡೆಂಟ್ಗಳ ಹೋರಾಟವನ್ನೇ ಹೈಜಾಕ್ ಮಾಡಿ ಇವರ ಅಜೆಂಡಾವನ್ನು ತುರುಕುವಂಥ ಕೆಲವು ಶಕ್ತಿಗಳು ಅಲ್ಲಿ ಬಂದಿರುವಂಥದ್ದು ನಿಜಕ್ಕೂ ದುರದೃಷ್ಟಕರ. ನೋಡಿ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪ್ರತಿಭಟನೆ ಹೋರಾಟ ಈ ದೇಶದಲ್ಲಿ ಇರಬೇಕು.
ಆದರೆ ಇವಾಗ ಭಾರತೀಯ ಜನತಾ ಪಾರ್ಟಿ ಕೂಡ 2 ಸೀಟಿನಿಂದ ಇವತ್ತು ಈ ಒಂದು ಲೆವೆಲ್ಗೆ ಬಂದಿರುವಂಥದ್ದು ಪ್ರತಿಭಟನೆ ಹೋರಾಟದ ಮೂಲಕನೇ. ಆದರೆ ಪ್ರತಿಭಟನೆಯ ಹೋರಾಟದ ರೂಪುರೇಷೆ ಏನು? ನೀವು ಈ ದೇಶದ ಒಂದು ಹಾರ್ಟ್ ಅಂತ ಹೇಳ್ಬೋದು ಪಾರ್ಲಿಮೆಂಟು, ಆ ಪಾರ್ಲಿಮೆಂಟಿಗೆ ನುಗ್ಗಿ ಅದನ್ನು ಪುಡಿ ಪುಡಿ ಮಾಡ್ತೇವೆ ಅಂತ ಹೇಳೋದು ಯಾವ ಈ ದೇಶವನ್ನು ಪ್ರೀತಿಸುವಂಥವ್ರು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ದೇಶದ ಹೃದಯವನ್ನೇ ನೀವು ಬಗೆದು ಹಾಕ್ತೀನಿ ಅಂತ ಯಾರಾದರೂ ಹೇಳೋದಿದ್ರೆ ಅವರು ದೇಶ ವಿರೋಧಿ ಕೃತ್ಯಕ್ಕೆ ಸಮ. ಅದು ನಾನು ಪ್ರೊಟೆಸ್ಟ್ ಮಾಡ್ತಿರುವಂಥ ಸ್ಟೂಡೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಆ ಸ್ಟೂಡೆಂಟ್ಗಳ ಹೆಸರಲ್ಲಿ ಕೆಲವೊಬ್ಬರು ಇಂಥ ಶಕ್ತಿಗಳು ಮಧ್ಯೆ ತೂರ್ಕೊಂಡು ಬಂದು ಇಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ, ಪಾರ್ಲಿಮೆಂಟ್ ಒಳಗಡೆ ನುಗ್ಗುತ್ತೀವಿ, ಅಷ್ಟೇ ಅಲ್ಲ ಮೋದಿಯವರಿಗೆ ಗುಂಡೊಡಿತೀವಿ, ಮೋದಿಯವರ ಮೇಲೆ ಅಟ್ಯಾಕ್ ಮಾಡ್ತೀವಿ. ಮೋದಿಯವರಂದ್ರೆ ಯಾರು? ಅವರು ಒಂದು ಪರ್ಸನ್ ಅಲ್ಲ, ಈ ದೇಶದ ಜನ ಆಯ್ಕೆ ಮಾಡಿರುವಂಥ ಪ್ರಧಾನಮಂತ್ರಿ, ಈ ದೇಶದ ಜನರ ಪ್ರತಿನಿಧಿ. ಇವತ್ತು ಅವರು ಜನರ ಓಟಿನಿಂದ ಆಯ್ಕೆ ಆಗಿರುವಂಥದ್ದು ಹೊರತು ಅವ್ರನ್ನ ಯಾರು ತೆಗೆದುಕೊಂಡು ಬಂದು ಕೂರಿಸಿರೋದಲ್ಲ. ಅಥವಾ ಅವ್ರ ತಂದೆ ಏನೋ ರಾಜ ಆಗಿದ್ದರು, ಅವರ ರಾಜನ ಮಗನ್ನ ಇವಾಗ ರಾಜ ಮಾಡಿರೋದಲ್ಲ. ಈ ದೇಶದ ಜನ ಸಂವಿಧಾನಾತ್ಮಕವಾಗಿ ಓಟ್ ಹಾಕಿ ಆರಿಸಿರುವಂಥ ಒಂದು ಪ್ರಧಾನಮಂತ್ರಿಯನ್ನು ಗುಂಡು ಹೊಡಿತೀವಿ, ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಹೋಗ್ತಿದೆ, ಎಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ ಈ ಒಂದು ಹೋರಾಟವನ್ನು? ಅದರಿಂದಾಗಿ ಎಲ್ಲೋ ಒಂದು ಕಡೆ ಈ ದೇಶ ವಿರೋಧಿ ಕೃತ್ಯದಲ್ಲಿ ಹಲವರು ಭಾಗಿಯಾಗಿದ್ದಾರೆ. ಅವರು ಸ್ಟೂಡೆಂಟ್ಗಳ ಹೆಸರಲ್ಲಿ, ನಿಜವಾದ ಸ್ಟೂಡೆಂಟ್ಗಳೆಲ್ಲ ಕಾಲೇಜಲ್ಲಿದ್ದಾರೆ, ಅವರು ಒಂದೆರಡು ದಿನ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅತೃಪ್ತಿ ಏನಿದೆ ಅದನ್ನು ತೋರಿಸಿದ್ದಾರೆ. ಆದರೆ ತೋರಿಸಿದ ನಂತರ ನೀಟ್ ಎಕ್ಸಾಮ್ ಏನಾಗಿದೆ ಅದಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ, ಮುಂದೆ ಕೂಡ ಈ ಥರದ್ದು ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮನಗಂಡು ಅವರೆಲ್ಲ ಕಾಲೇಜಲ್ಲಿದ್ದಾರೆ, ಕಲಿತಿದ್ದಾರೆ. ಆದರೆ ಈ ವಿಚ್ಛಿದ್ರಕಾರಿ ಶಕ್ತಿಗಳು ಮಾತ್ರ ಇಲ್ಲಿ ಭಾಗಿಯಾಗಿ ದೇಶ ವಿರೋಧಿ ಕೃತ್ಯ, ಅನಂತರ ಪಾರ್ಲಿಮೆಂಟನ್ನು ಹೊಡಿತೀವಿ, ಮೋದಿಯವರು ಅಂದರೆ ಪ್ರಧಾನಮಂತ್ರಿಗಳನ್ನು ಗುಂಡಿಟ್ಟು ಸಾಯಿಸ್ತೀವಿ, ಇಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ.